ನೋಡಿ, ಒಂದೊಂದಕ್ಕೆ ಲೆಕ್ಕ ಇದೆ. ನಿಮ್ 3 ಜನಗಳನ್ನ ಸಾಕ್ಷಿ ಇಟ್ಕೊಂಡು ನಾನು ಒಡವೆ ಕೊಟ್ಟಿದ್ದೀನಿ. 3 ಸರ 6 ಬಳೆ. ಮರ್ಯಾದೆ ಕೊಟ್ಬಿಡಿ. ತಮಾಷೆ ಮಾಡ್ಬೇಡಿ. ನಮ್ಗೆ ಹೊತ್ತಾಯ್ತು, ಜನಗಳು ಕಾಯ್ತಾ ಇರ್ತಾರೆ. ಮರ್ಯಾದೆ ಕೊಟ್ಬಿಡಿ. ನಿಮ್ದೊಳ್ಳೆ ಕತೆ ಆಯ್ತಲ್ರಿ. ನಿನ್ನೆನೆ ನಾನು ಬೇಡ ಅಂದಿದ್ದೆ ತಾನೆ. ನೀವೇ ಇರ್ಲಿ ಅಂತ ಹೇಳಿದ್ದು. ನಿನ್ನೆನೆ ನನಗೆ ಅನುಮಾನ ಇತ್ತು, ನೀವು ಅಷ್ಟು ಬಲವಂತ ಮಾಡುವಾಗ ಹೀಗೆ ಏನೋ ಆಗುತ್ತೆ ಅಂತ. ಸಾಕು ನಿಲ್ಸಿ. ಹೊಸ ನಾಟಕ ಶುರು ಮಾಡಬೇಡಿ. ನಿನ್ನೆ ನಾವು ಬಲವಂತ ಮಾಡಿದ್ದು ಅಮ್ಮನವ್ರ ಆಶೀರ್ವಾದ ಸಿಗ್ಲಿ ಅಂತ. ಇಂಥ ಸಭೆಯನ್ನು ಉಪಯೋಗಿಸ್ಕೊಂಡು ನಂಬಿರೋ ನಮ್ಮಂತ ಭಕ್ತರಿಗೆ ಮೋಸ ಮಾಡ್ತಾ ಇದ್ದೀರಾ. ಏನಪ್ಪ ನೀವೇ ಹೇಳಿ, ಇದು ನ್ಯಾಯನ ನೀವೇ ಹೇಳಿ ಅವ್ರಿಗೆ. ನೋಡ್ರಿ, ಬೇಕಾದ್ರೆ ನಿಮ್ ಬಾಲಾಂಬಿಕೆಗೆ ಚಿನ್ನದ ಕಿರೀಟ ಮಾಡ್ಸಾಕ್ತಿವಿ. ಆದ್ರೆ ನಮ್ ಮಗಳ ಒಡವೆನ ಕದಿಯಕ್ ಹೋಗ್ಬೇಡಿ. ನಮ್ ಒಡವೆ ನಮ್ಗೆ ವಾಪಸ್ ಬೇಕು. ಮರ್ಯಾದೆಯಿಂದ ವಾಪಸ್ ಕೊಟ್ಬಿಡಿ ನೀವು. ನೋಡಿ, ಅಂತ ದುರಾಸೆ ಎಲ್ಲ ನಮ್ಗಿಲ್ಲ. ನಾವ್ಯಾರು ಅಂತ ಜನ ಅಲ್ಲ. ನಮ್ಗೆ ಬೇರೆಯವ್ರದ್ದೊಂದು ಗುಂಡು ಸೂಜಿನೂ ಬೇಕಾಗಿಲ್ಲ. ಅಪ್ಪ, ಅಮ್ಮ, ಅಜ್ಜಿ, ನೀವು 3 ಜನ ಸ್ವಲ್ಪ ಸುಮ್ಮನಿರಿ. ನೋಡಿ, ನಿಮ್ಮ ಸಮಸ್ಯೆ ನಂಗೆ ಅರ್ಥ ಆಗತ್ತೆ. ಆದರೆ ನಿಮ್ಮ ಒಡವೆಗಳನ್ನು ನಾವು ಮುಟ್ಟಿಲ್ಲ. ಅದೇನಾಗಿದೆ ಅಂತ ಆ ಮಹಾತಾಯಿಗೆ ಗೊತ್ತು. ಆದರೆ ನಿಮ್ಮ ಒಡವೆಗಳು ಕಾರಣ ಆಗಿರೋದಕ್ಕೆ ನಾವ್ಯಾರು ಕಾರಣ ಅಲ್ಲ. ಓ, ಅದಕ್ಕೆ ಕಣಿ ಬೇರೆ ಕೇಳ್ಬೇಕಾ? ನಿನ್ ಮಹಿಮೆ ನಂಬ್ಕೊಂಡೆ ನಾವು ನಿಮ್ಮನೇಲಿ ಒಡವೆಗಳನ್ನ ಇಟ್ಟಿದ್ದು. ಆದ್ರೆ ಅದನ್ನೇ ದೇವರ ಹೆಸರು ಹೇಳ್ಕೊಂಡು ನುಂಗ್ಬಿಟ್ಟಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗತ್ತಾ? ಆಯ್ತು, ನೀವು ನನ್ನನ್ನು ನಂಬಿತಾನೆ ಆ ಒಡವೆಗಳನ್ನೆಲ್ಲ ಮನೇಲಿ ಇಟ್ಟು ಹೋಗಿರೋದು. ನಮಗೆ 1-2 ಗಂಟೆ ಅವಕಾಶ ಕೊಡಿ. ನಿಮ್ಮ ಒಡವೆಗಳು ನಿಮಗೆ ಸಿಗೋ ಹಾಗೆ ಅಮ್ಮನವ್ರನ್ನ ಕೇಳ್ಕೊತೀನಿ. ಓ, ನೀನೇ ದೇವಿ ಅಂತ ನಂಬಿ ನಾವು ಒಡವೆಗಳನ್ನ ಇಟ್ಟು ಹೋಗಿತ್ತಾನೆ. ಈಗ ಅಮ್ಮನವ್ರನ್ನ ಕೇಳ್ಬೇಕು ಅಂತ ಸಬೂಬ್ ಹೇಳ್ತಾ ಇದ್ಯಾ? ಏನು ಮನೇಲಿರೋ ದೊಡ್ಡವರು ಚಿಕ್ಕವರೆಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ನೋಡಿ, 1-2 ಗಂಟೆ ಕಾಲ ಅವಕಾಶ ಕೊಡಿ ಅಂತ ಕೇಳ್ಕೊಂತಿದ್ದೀನಿ ಅಲ್ವಾ. ಈ ಬಾಲಾಂಬಿಕೆನೆ ನಿಮ್ಮನ್ನ ಬೇಡ್ಕೊಂತ ಇದ್ದಾಳೆ. ಆ ಮಹಾತಾಯಿ ಖಂಡಿತ ನಿಮ್ಮ ಒಡವೆಗಳನ್ನ ವಾಪಸ್ ಕೊಡಿಸ್ತಾಳೆ. ಅಮ್ಮ, ಆ ಹುಡುಗಿನೇ ಹೇಳ್ತಾ ಇದ್ದಲ್ಲ, ಬನ್ನಿ ಆಮೇಲೆ ಬರೋಣ. ಆಯ್ತಾಯ್ತು, ಇವಾಗ ನಾವು ನನ್ನ ಮಗಳು ಒಪ್ಪಿದಾಳೆ ಅಂತ ಒಪ್ಕೊಂತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಒಡವೆಗಳನ್ನ ಹೊಂದಿಸ್ಕೊಟ್ಬಿಡಿ ನೀವು. ಈಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ತಕರಾರು ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ. ನಿಮ್ಮನ್ನ ಹರಾಜು ಹಾಕ್ತೀವಿ. ಹತ್ತೂರ್ಗೆ ಸುದ್ದಿ ಹಬ್ಬಿಸ್ತೀವಿ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ. ದೇವ್ರ ದರ್ಶನಕ್ಕೆ ಅಂತ ಬಂದ್ರೆ ದುಷ್ಟ ಸವಾಸ ಆಗೋದು. ನಡಿ ಹೋಗೋಣ. ನಡಿ. ನಮ್ಮ ಮಗಳು ಹೀಗೆ ದೇವರಾದಾಗ್ಲಿಂದಲೂ ನನಗೆ ಯಾಕೋ ಇದೆಲ್ಲ ಸರಿ ಇಲ್ಲ ಅನ್ನಿಸ್ತಿತ್ತು. ನೋಡಿದ್ರೆ ಹೀಗೆ ಹೇಗಾಯ್ತು? ಅಲ್ಲ, ನಿನ್ನೆ ರಾತ್ರಿ ಪೆಟ್ಟಿಗೆಲಿಟ್ಟದ್ದು ಒಡವೆ ಇಲ್ಲ, ಬೆಳಗ್ಗೆ ಎದ್ದು ನೋಡಿದ್ರೆ ಕಳುವಾಗಿದೆ ಅಂದ್ರೆ ಇದೆಲ್ಲ ಹೇಗ್ ಸಾಧ್ಯ? ರಾತ್ರಿ 2-3 ಸಾರ್ತಿ ಶಬ್ದಾಯ್ತು. ನಾನು ಆಚೆ ಹೋಗಿ ನೋಡಿದೆ, ಯಾರು ಕಾಣಿಸ್ಲಿಲ್ಲ. ಅಲ್ಲೇ ಎಲ್ಲೋ ಎಡವಟ್ಟಾಗಿರ್ಬೇಕು. ಅಲ್ಲ ಪುಟ್ಟ ಹಿರಣ್ಮಯಿ, ಅವ್ರು ಒಡವೆಗಳನ್ನು ಕೊಡ್ದಿದ್ರೆ ಸುಮ್ಮನಿರಲ್ಲ ಅಂತ ಹೆದರಿಸಿ ಹೋಗಿದ್ದಾರೆ. ನೀನ್ ನೋಡಿದ್ರೆ 2 ಗಂಟೆಗಳ ಕಾಲಾವಕಾಶ ಕೊಡಿ ಅಂತ ಕೇಳಿದ್ಯಾ. ಹೇಗ್ ತರ್ತೀಯ ಅದನ್ನೆಲ್ಲ ಈಗ? ಎಲ್ಲ ಅಮ್ಮನವ್ರು ನೋಡ್ಕೊಂತಾರೆ. ನೀವು ಯಾರು ಚಿಂತೆ ಮಾಡಬೇಡಿ.
ನಮ್ಮ ಮಗಳು ಮದುವೆ ಒಡವೆಗಳು ಆಯ್ತು, ದುಡ್ಡು ಸಿಕ್ತು. ಮಗಳು ಮದುವೆನ ಚೆನ್ನಾಗಿ ಅದ್ಧೂರಿಯಾಗಿ ಮಾಡೋಣ. ಇನ್ನೊಂದು 2 ಕೆಲಸ ಇಂತ ನಮಗೆ ಸಿಕ್ಬಿಟ್ರೆ ನಾವು ಕುಬೇರ ಆಗ್ಬಿಡ್ತೀವಿ ಕಣೆ. ಅಪ್ಪ ನಮ್ ಒಡವೆಗಳೆಲ್ಲ ಇಲ್ಲೇ ಇದೆಯಲ್ಲಪ್ಪ, ಮತ್ತೆ ಬಾಲಬಿಕೆ ಮನೇಲಿ ಹೋಗಿ ಜಗಳ ಮಾಡ್ಕೊ ಬಂದ್ರಿ. ಅದೆಲ್ಲ ನಿನಗೆ ಯಾಕಮ್ಮ? ಈಗ ನಾವು ಹೇಳಿದಷ್ಟು ಕೆಲಸ ಮಾಡು ಆಯ್ತಾ? ಈಗ ಕೆಲಸ ಆಗೋದು ಮುಖ್ಯ. ತಗೋ, ಇದನ್ನೆಲ್ಲ ಹಾಕೊಂಡು ಅಲಂಕಾರ ಮಾಡ್ಕೊಂಬ ಹೋಗು. ನೀವಿಬ್ರು ಏನೋ ತಪ್ಪು ಮಾಡಿದ್ದೀರಿ, ಅದು ಏನಂತ ಹೇಳೋರ್ಗು ನಾನು ಇದನ್ನ ಹಾಕೊಳಲ್ಲ. ನೋಡು ಮಲ್ಲಿಕಾ, ಇದು ದೊಡ್ಡ ವಿಷಯ. ಇದು ನೀನ್ ತಲೆ ಕೆಡಿಸ್ಕೋಬೇಡ. ನಾವೇನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡೋದು. ಹಾಕೋಬೇಕಂದ್ರೆ ಹಾಕೋಬೇಕಷ್ಟೇ, ಹಾಕೋ ಅದನ್ನ. ನನ್ಗೆ ಈಗೆಲ್ಲ ಅರ್ಥ ಆಯ್ತು. ನನ್ಗೆ ಈ ಮೋಸ ಅಲಂಕಾರ ಎಲ್ಲ ಬೇಡ. ಮಲ್ಲಿಕಾ, ಎಷ್ಟೇ ದುರಹಂಕಾರ ನಿನಗೆ? ನಿನ್ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟೆ ದುರಹಂಕಾರನ ಬಿಸಾಕ್ತ. ರೀ ಏನೇ ಇಲ್ಲಿ ನೋಡ್ರಿ. ಶಕುಂತ, ಏನೇ ಇದು? ಒಡವೆ ಗಂಟಿಯಿಂದ ಹಾವು ಚೆಲುಗಳು ಬರ್ತಾ ಇದೆ. ಒಡವೆಗಳ ಏನೈತೆ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಕಣ್ರಿ. ಇದೆಲ್ಲ ಹೇಗ್ ಸಾಧ್ಯ ರೀ? ಹೇಗ್ ಸಾಧ್ಯ ಅಂದ್ರೆ ನೀವುಗಳು ಮಾಡಿರೋ ಪಾಪ. ಚಿಕ್ಕ ಹುಡುಗಿ ಅಂತ ಹಿರಣ್ಯಗೆ ಮೋಸ ಮಾಡಿದಿರಿ. ಅವಳಲ್ಲಿ ದೈವಶಕ್ತಿ ಇದೆ. ಹೌದು ಹೌದು, ಅದಕ್ಕೆ ಇರ್ಬೋದು ಅವಳು 7 ಗಂಟೆಗಳ ಕಾಲಾವಕಾಶ ಕೇಳಿದ್ದು. ಅಯ್ಯೋ ಶಕು, ಏನೇ ಮಾಡೋದೀಗ? ಇದೇನಾದ್ರು ಮಾಯಾಜಾಲ ಆಗಿದ್ರೆ, ಇವಳೇನಾದ್ರೂ ನಮ್ಮನ್ನು ಕಚ್ಚಿಬಿಟ್ರೆ ನಾವು ಮೇಲಕ್ಕೆ ಹೋಗೋ ಮುಂದೆ ಬಾಕಿ ಉಳಿದಿರೋದು. ಏನ್ ಮಾಡೋದು ಇವಾಗ? ಅಯ್ಯೋ, ಇದೇನಾದ್ರೂ ಮಾಯಾಜಾಲ ಆಗಿದ್ರೆ ಚಂದ್ರಧರ್ ಅವರು ಮಂತ್ರತಂತ್ರ ಎಲ್ಲ ಕಲ್ತ್ಕೊಂಡಿದ್ದಾರೆ. ಅವ್ರ ಹತ್ರ ಹೋದ್ರೆ ಏನಾದ್ರೂ ಒಂದು ಪರಿಹಾರ ಸಿಗುತ್ತೆ. ಬಂದ್ರಿ ಬೇಗ ಹೋಗೋಣ. ಅಯ್ಯೋ, ನಡಿ, ನಡಿ. ಅಯ್ಯಪ್ಪ. ಇಷ್ಟೊತ್ತಿಗೆ ಕೆಲಸ ಮುಗಿಸಿರ್ತಾರೆ. ಊರ್ ಪಂಚಾಯತಿ ಕರೆಯೋದಕ್ಕೆ ಸಿದ್ಧವಾಗಬೇಕು. ಆ ಬಾಲಾಂಬಿಕೆ ಮೇಲೆ ಕಳ್ತನದ ಆರೋಪ ಹೊರಿಸಿರ್ತಾರೆ. ಈ ಪಂಚತಂತ್ರಗಳಲ್ಲಿ ಇದೇ ಕಡೆದು. ಇದು ಫಲಿಸಲೇಬೇಕು. ಛೇ, ಎಲ್ಲಿ ಇವ್ರು ಇನ್ನೂ ಬಂದಿಲ್ಲ? ಒಳ್ಳೆ ಸುದ್ದಿ ತಂದಿಲ್ಲ. ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲ ನಾನು ಹೇಳ್ದಾಗೆ ಮಾಡಿದ್ರಿ ತಾನೆ? ಏನಾಯ್ತು? ಫಲ ಹಣ್ಣೋ ಕಾಯೋ? ಆ ಬಾಲಾಂಬಿಕೆನ್ ಮಾತ್ರ ಈ ಸತಿ ಬಿಡಲ್ಲ. ಎಲ್ಲ ನೀವು ಹೇಗೆ ಹೇಳಿದ್ರು ಹಾಗೆ ಮಾಡಿದ್ವಿ. ಆದ್ರೆ ಈಗ ಅದೆಲ್ಲ ನಮ್ಗೆ ತಿರುಗ್ಬನ ಆಗಿದೆ. ಅಂದ್ರೆ ನಾನು ಅಂದ್ಕೊಂಡ ಹಾಗೆ ಏನೂ ಆಗ್ಲಿಲ್ವಾ? ಮುಕ್ಕಾಲ್ 3 ಪಾಲು ನೀವ್ ಅನ್ಕೊಂಡಂಗೆ ಆಯ್ತು ಸ್ವಾಮಿ. ಆದ್ರೆ ಅವಳು ನಿಜವಾಗ್ಲೂ ಬಾಲಾಂಬಿಕೆನೆ, ಮಹಾತಾಯಿನೇ. ಅವಳಲ್ಲಿ ಏನೋ ಒಂದು ದೈವಿಕ ಶಕ್ತಿ ಅಡಗಿದೆ. ಅವಳ ಮೇಲೆ ಕಳ್ತನದ ಆರೋಪ ಏನೋ ಹೊರ್ಸ್ಬಿಟ್ಟು ಬಂದ್ಬಿಟ್ವಿ. ಆದ್ರೆ ಆ ಒಡವೆಗಳನ್ನೆಲ್ಲ ಕದ್ದು ನಾನೇ ತಂದು ಮನೆ ಇಟ್ಟಿದ್ದೆ. ಆದ್ರೆ ಈಗೆಲ್ಲ ಎಡವಟ್ಟಾಗಿ ನಮಗೆ ಉಲ್ಟಾ ಹೊಡಿತಾ ಇದೆ. ಒಡವೆಗಳನ್ನ ಅಲ್ಲಿಟ್ಟಿದ್ರಿ, ಮತ್ತೆ ನೀವೇ ಅದನ್ನ ಕದ್ಕೊಂಬಂದು ನಿಮ್ಮ ಮನೇಲಿ ಇಟ್ಕೊಂಡ್ರಿ. ಅವ್ರ ಹತ್ರ ಹೋಗಿ ವಿಚಾರಿಸಿ ಅವರೇ ಒಡವೆ ಕದ್ದಿರೋದು ಅಂತ ದೃಶ್ಯ ಸೃಷ್ಟಿ ಮಾಡಿದ್ರು. ಯಾರು ಅವಳನ್ನ ಪಂಚಾಯತಿಗಳಿಲ್ವಾ? ಏನ್ ಪಂಚಾಯತಿ ಕರ್ಸೋದು ಸ್ವಾಮಿ? ಇವ್ರ ಕತ್ತಂದ್ ಒಡವೆಗಳೆಲ್ಲ ಮನೇಲಿ ಹಾವು ಚೇಳ್ಗಳಾಗಿ ಹರಿತಾ ಇವೆ. ನಿಮ್ ಮಾತು ಕೇಳ್ಕೊಂಡು ಅವ್ರ ಮೇಲೆ ಕಳ್ತನದ ಆರೋಪ ಹೊರಿಸಿದ್ದಕ್ಕೆ ನಮ್ಮ ಮನೆಯಿಂದ ನಾವೇ ಎದ್ರುಕೊಂಡು ಓಡ್ ಬರೋ ತರ ಆಗ್ಬಿಟ್ಟಿದೆ. ಈಗ ನೀವೇ ನಮ್ಮನ್ನು ಕಾಪಾಡಬೇಕು ಸ್ವಾಮಿ. ಆ ನಮ್ಮ ಒಡವೆಗಳನ್ನ ನೀವೇ ಉಳಿಸ್ಕೊಡ್ಬೇಕು.
ಆ ವಿಷಜಂತುಗಳಿಂದ ನಮ್ಮನ್ನು ಕಾಪಾಡಬೇಕು. ಇಲ್ಲಾಂದ್ರೆ ಖಂಡಿತ ನಮಗೆ ಉಳಗಾಲನೇ ಇಲ್ಲ. ಛೇ, ನಾನು ಏನೇನೋ ಅನ್ಕೊಂಡ್ರೆ ಇದು ಇನ್ನೇನೇನೋ ಆಯ್ತಲ್ಲ. ನಿಮ್ಮ ಮಾತು ಕೇಳ್ಕೊಂಡೆ ನಾವು ಈ ಥರ ಎಲ್ಲ ಮಾಡಿದ್ವಿ. ಆದರೆ ಈಗ ನಮ್ಮ ಮಗಳೇ ನಮ್ಮ ವಿರುದ್ಧ ನಿಂತಿದ್ದಾಳೆ. ನೀವು ಮಾಟ ಮಂತ್ರ ತಂತ್ರ ಎಲ್ಲ ಗೊತ್ತಿರೋರು, ದಯವಿಟ್ಟು ನಮ್ಮ ಮನೇಲಿರೋ ಹಾವು ಚೇಳುಗಳನ್ನ ನಿವಾರಿಸಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ಹೆದರಬೇಡಿ, ಆ ಬಾಲಾಂಬಿಕೆ ಇಂಥ ವಿಷ ಜಂತುಗಳನ್ನ ಸೃಷ್ಟಿ ಮಾಡಿದ್ರೆ ನಾನು ಅದೇ ಅವಳಿಗೆ ತಿರುಮಂತ್ರ ಆಗೋವಾಗ ಮಾಡ್ತೀನಿ. ನೀವೇನು ಹೆದರಬೇಡಿ, ನಾನು ಎಲ್ಲ ಇದಕ್ಕೆ ಸಿದ್ಧತೆ ಮಾಡ್ತೀನಿ. ನಡೀರಿ ಹೋಗೋಣ. ಅಜ್ಜಿ, ಏನಪ್ಪ ಹಿರಣ್ಮಯಿ, ನಿಂಗೊಂದು ವಿಷಯ ಗೊತ್ತಾ ಅಜ್ಜಿ? ಏನ್ ಹೇಳು? ನಾನು ದಾರಿಯಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲಿ ನೋಡಿದ್ರು ಅಮ್ಮನವ್ರು ಕಾಣಿಸ್ತಾರೆ ಅಜ್ಜಿ. ನನ್ ತರ್ಕ ಏನು ನಂಗೊಂದು ಅರ್ಥ ಆಗ್ತಿಲ್ಲ. ಕಂದ, ದೇವ್ರ ವಿಷಯದಲ್ಲಿ ತರ್ಕನೂ ಹುಡ್ಕಕ್ಕಾಗಲ್ಲ, ಕಾರಣನೂ ಹುಡ್ಕಕ್ಕಾಗಲ್ಲ. ಅದೇ ದೇವರ ಶಕ್ತಿ. ಅದೇಗೆ ಅಜ್ಜಿ? ತರ್ಕ ಇಲ್ಲದೆ ಎಲ್ಲದನ್ನು ಹೇಗ್ ನಂಬೋದು? ಅದು ಇಂಥ ವಿಜ್ಞಾನ ಕಾಲದಲ್ಲಿ. ನಿನಗೆ ವಿಷ್ಣುವಿನ ದಶಾವತಾರದ ಬಗ್ಗೆ ಹೇಳ್ತೀನಿ, ಕೇಳು ಕಂದ. ಆ ಭಗವಾನ್ ವಿಷ್ಣು ದುಷ್ಟರ ಸಂಹಾರಕ್ಕೆ, ಶಿಷ್ಟರ ರಕ್ಷಣೆಗಾಗಿ 10 ಅವತಾರಗಳನ್ನು ತಾಳಿದ. ಅದರಲ್ಲಿ ಮೊದಲನೇದು ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹನ ಅವತಾರ, ನರಸಿಂಹಾವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ರಾಮನ ಅವತಾರ, ಭಗವಾನ್ ಶ್ರೀಕೃಷ್ಣನ ಅವತಾರ, ಬುದ್ಧನ ಅವತಾರ, ಕಲ್ಕಿ ಅವತಾರ. ಅಲ್ಲ ಅಜ್ಜಿ, ವಿಷ್ಣುವಿನ ಅವತಾರ ತಿಳ್ಕೊಳಕ್ಕೆ ದೊಡ್ಡವರು ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಓದ್ತಾರೆ. ಆದ್ರೆ ನಾವು ಚಿಕ್ಕವರು ಏನ್ ತಿಳ್ಕೊಳ್ಳೋದು? ಅದಕ್ಕೆ ನಮ್ಮ ಜೀ ಕನ್ನಡದ ವಾಹಿನಿಯವರು ವಿಷ್ಣುವಿನ ದಶಾವತಾರ ಅಂತ ಧಾರಾವಾಹಿಯನ್ನ ಮಾಡ್ತಿದ್ದಾರೆ. ಅದು ಇದೇ ಅಕ್ಟೋಬರ್ 15ರಂದು ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ದಯವಿಟ್ಟು ತಾವೆಲ್ಲರೂ ನೋಡಬೇಕಾಗಿ ವಿನಂತಿ. ಬನ್ನಿ ಬನ್ನಿ ಸ್ವಾಮಿ, ನೋಡಿ ನೋಡಿ ನೋಡಿ, ಅಮ್ಮ, ನೋಡಿ ನೋಡಿ ಸ್ವಾಮಿ. ನೋಡಿ ನೋಡಿ ಸ್ವಾಮಿ ಹೇಗಿದೆ. ದಯವಿಟ್ಟು ದಯವಿಟ್ಟು ನಮ್ಮ ಒಡವೆಗಳನ್ನ ನಮಗೆ ಉಳಿಸ್ಕೊಡಿ. ಆಮೇಲೆ ಈ ವಿಷ ಜಂತುಗಳನ್ನ ಮನೆಯಿಂದ ಹೇಗಾದ್ರು ಮಾಡಿ ಕಳಿಸ್ಬಿಡಿ. ದಯವಿಟ್ಟು ದಯವಿಟ್ಟು ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ. ನೀವೆಲ್ಲ ಯಾರು ಹೆದರಬೇಡಿ. ಈಗ ನಾನು ಹಾಕೋ ಮಂತ್ರಕ್ಕೆ ಇವೆಲ್ಲ ಒಂದೇ ಏಟಿಗೆ ಸತ್ತೋಗ್ತವೆ. ಅಮ್ಮ, ಹಿರಣ್ಯ ಮನೆಗೆ ಹೋಗಿ ಕ್ಷಮೆ ಕೇಳ್ಕೊಬಾ ಅಂದ್ರೆ ಇವ್ರು ನನ್ನ ಕರ್ಕೊ ಬಂದಿದ್ಯಾ? ನಾನೇನೇ ಮಾಡಲಿ, ಎಲ್ಲ ನಿಮ್ಮ ಅಪ್ಪಂದೇ ನಿರ್ಧಾರ. ನೋಡಿದ್ರ, ನನ್ನ ಮಂತ್ರಶಕ್ತಿ ಮುಂದೆ ಯಾವುದೇ ದೈವ ಬಲ ಏನು ಮಾಡೋಕ್ಕಾಗಲ್ಲ. ಅಂತ ಸಿದ್ಧಿನ ಪಡ್ಕೊಂಡ್ಬಂದಿದ್ದೀನಿ ನಮ್ಮ ಗುರುಗಳಿಂದ. ಇನ್ಮೇಲೆ ಯಾವುದೇ ಕ್ರಿಮಿ ಕೀಟಗಳು ನಿಮ್ಗೇನು ಮಾಡೋಕ್ಕಾಗಲ್ಲ.
ಸ್ವಾಮಿ ಇಲ್ಲಿ ನೋಡಿ ಸ್ವಾಮಿ ಎಲ್ಲ ಮತ್ತೆ ಜೀವಂತವಾಗಿ ಬರ್ತಾರೆ. ಅಯ್ಯೋ ನೋಡಿ, ಅಯ್ಯಪ್ಪ, ಅಯ್ಯೋ ನಿಮ್ ಮಾತು ನಂಬಿ ನಾವು ಕೆಟ್ಟ ಹೋಗಿ. ಅಯ್ಯೋ ಇಲ್ಲಿ ನೋಡಿ. ನೀವ್ ಅದೇನ್ ಮಾಡ್ತೀರಾ ನಮಗ್ ಗೊತ್ತಿಲ್ಲ. ನಮ್ ಒಡವೆಗಳು ನಮಗ್ ಬೇಕು, ಇಲ್ಲಾಂದ್ರೆ ನಾವು ಸುಮ್ಮನಿದ್ರೆ ಸರಿ. ಎಲ್ಲೋ ಯಾರೋ ಏನೋ ನನ್ನ ಮಂತ್ರ ಶಕ್ತಿಗಳನ್ನೆಲ್ಲ ತಡಿತಾ ಇದ್ದಾರೆ. ಈಗ ಹಾಕಿದಕ್ಕಿಂತ ಇನ್ನು ಪ್ರಬಲವಾದ ಮಂತ್ರ ಹಾಕ್ಬೇಕು. ನಿಮ್ಮಿಬ್ರಿಗೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಿಮ್ಮಿಬ್ರು ಪರವಾಗಿ ನಾನೇ ಹೋಗಿ ಕ್ಷಮಾಪಣೆ ಕೇಳ್ತೀನಿ. ನೀವೇನಾದ್ರೂ ಮಾಡ್ಕೊಳ್ಳಿ. ನಿಂತ್ಕೊಡೆ. ಅಯ್ಯೋ ಸ್ವಾಮಿ ಇಲ್ಲಿ ನೋಡಿ ಜಾಸ್ತಿ ಆಗ್ತಾ ಇದೆ. ಅಯ್ಯೋ ಅಯ್ಯೋ ದೇವ್ರೆ. ಅಯ್ಯೋ ತಪ್ಪು ನಡೆಯ ಹೋಗೋಣ. ನಾವು ಇದ್ರೆ ಮುಳುಗಲ್ಲ. ನಡಿಯ ಕ್ಷಮಿಸ್ಬಿಡಮ್ಮ ಬಾಲಾಂಬಿಕೆ, ನಮಗೆ ಕ್ಷಮಿಸ್ಬಿಡಮ್ಮ. ಅಯ್ಯಯ್ಯೋ ನನ್ ಕಲೆ ಆಗ್ಬಿಟ್ಟಿದೆ. ಎದ್ದೇಳಿ, ಮೇಲೆದ್ದೇಳಿ. ನಿಮ್ಮ ಒಡವೆಗಳು ನಿಮ್ಗೆ ಸಿಕ್ತಾ? ಆ ಅಮ್ಮನವ್ರು ನಿಮ್ಗೆ ಕರುಣಿಸಿದ್ರಾ? ನಾ ಮಾಡಿದ ತಪ್ಪಿಗೆ ಆ ತಾಯಿ ಸರಿಯಾದ ಶಿಕ್ಷಣ ಕೊಟ್ಲು. ಅಂದ್ರೆ ಏನಾಯ್ತಮ್ಮ? ಏನ್ ಹೇಳ್ತಿದ್ಯಾ ನೀನು? ನಮ್ಮ ತಂದೆ ತಾಯಿ ನಿಮ್ಗಳಿಗೆ ಅವಮಾನ ಮಾಡ್ಬೇಕಂತ ಒಡವೆಗಳನ್ನ ತಂದಿಟ್ಟಿದ್ದು. ಕ್ಷಮಿಸಮ್ಮ, ನೀನು ಕ್ಷಮಿಸಿದಿ ಅಂತ ಹೇಳಿದಂಕ ನಿಮ್ಗೆ ಪಾಲ ಬಿಡಲ್ಲ. ಎದ್ದೇಳಿ. ದುಡ್ಡಿನ ಆಸೆಗೆ ಮಣ್ಣುತ್ತಿನ ಕೆಲಸ ಮಾಡ್ಬಿಟ್ಟಿವಿ ನಾವು. ನಿಮ್ಗೆ ಅವಮಾನ ಮಾಡ್ಬೇಕು ಅಂತಾರೆ ನಮಗೆ ಈ ಕೆಲಸಕ್ಕೆ ಕುಮ್ಮ ಕೊಟ್ಟರು ಆ ವಿರೂಪಾಕ್ಷ ಶಾಸ್ತ್ರಿಗಳ ಮಗ ಚಂದ್ರಧರ. ನಿಮ್ಮ ಮನೇಲಿ ಒಡವೆಗಳನ್ನಿಟ್ಟು ಅವತ್ತು ರಾತ್ರಿನೇ ಇವ್ರು ಬಂದು ಒಡವೆಗಳನ್ನೆಲ್ಲ ಕಳ್ತನ ಮಾಡಿದ್ರು. ಮತ್ತೆ ಬೆಳಗ್ಗೆ ಬಂದು ಒಡವೆಗಳನ್ನ ಕೇಳಿ ನಿಮ್ಗೆ ಅವಮಾನ ಮಾಡಿದ್ರು. ಅದಕ್ಕೆ ತಕ್ಕ ಶಿಕ್ಷೆನೂ ಅನುಭವಿಸ್ತಾ ಇದ್ದೀವಿ ತಾಯಿ. ನಾವು ಕದ್ಕೊಂಡು ಹೋಗಿದ್ದ ಒಡವೆಗಳೆಲ್ಲ ಹಾವು ಚೇಳುಗಳಾಗಿ ಮನೆ ತುಂಬ ಓಡಾಡ್ತಾ ಇದೆ. ಮನೇಲಿರೋ ಎಲ್ಲ ವಸ್ತುಗಳನ್ನು ಆವರಿಸ್ಕೊಂಡ್ಬಿಟ್ಟಿದೆ ತಾಯಿ, ಆವರಿಸ್ಕೊಂಡ್ಬಿಟ್ಟಿದೆ. ನಮ್ಮನ್ನ ಈ ಕಷ್ಟದಿಂದ ಪಾರ್ ಮಾಡಕ್ಕೆ ನಿನ್ನೊಬ್ಳಿಂದನೇ ಸಾಧ್ಯ. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಕಾಪಾಡು ತಾಯಿ, ನಮ್ಮನ್ನು ಕಾಪಾಡಮ್ಮ.